ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಚಿತ್ರರಂಗದಲ್ಲಿ 24 ಕ್ರಾಫ್ಟ್ಸ್ ಇದೆ. ಆ 24 ಕ್ರಾಫ್ಟ್ಸ್ ವರ್ಕ್ ಮಾಡಿದ್ರೇನೆ ಒಂದು ಸಿನಿಮಾ ಆಗುತ್ತೆ. ಇದರಲ್ಲಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಇಷ್ಟು ಕ್ರಾಫ್ಟ್ಸ್ ಲೀಡ್ ಮಾಡೋದು ಡೈರೆಕ್ಟರ್ ಆಗಿರ್ತಾರೆ. ಅದಕ್ಕೆ ಡೈರೆಕ್ಟರ್ ನ ಯಾವಾಗಲೂ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾರೆ. ಡೈರೆಕ್ಟರ್ ಪ್ಲಸ್ ಆರ್ಟಿಸ್ಟ್ ಇವ್ರ ರಿಲೇಶನ್ಶಿಪ್ ಎಷ್ಟೇ ಚೆನ್ನಾಗಿದ್ರು ಎಲ್ಲೋ ಒಂದ್ ಕಡೆ ಆ ರಿಲೇಶನ್ಶಿಪ್ ಮೀರಿ ಇವ್ರೊಳಗೆ ಕ್ಲಾಶ್ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಆ ಕ್ಲಾಶ್ ಇಂದ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದು ಕೊನೆಗೆ ಮತ್ತೆ ಸಿನಿಮಾನೇ ಮಾಡದೇ ಇರುವಂತಹ ಸಂದರ್ಭಕ್ಕೆ ಒಳಗಾಗಿರ್ತಾರೆ. ಆ ತರ ಸಿಚುವೇಶನ್ ಎದುರಿಸಿದವರು ಯಾರ್ಯಾರು ಅಂತ ನೋಡೋಣ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಲ್ ಅವರು ಇವರಿಬ್ರು 3 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಪುಟ್ಟಣ್ಣ ಕಣಗಲ್ ಅವರು ಮಲಯಾಳಂ ಸಿನಿಮಾದ ಮೂಲಕ ಅವ್ರ ಡೈರೆಕ್ಷನ್ ಕೆರಿಯರ್ ನ ಸ್ಟಾರ್ಟ್ ಮಾಡ್ತಾರೆ. ನಂತರ ತೆಲುಗು ಸಿನಿಮಾನು ಡೈರೆಕ್ಟ್ ಮಾಡ್ತಾರೆ. ಬೆಳ್ಳಿ ಮೋಡ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಡೈರೆಕ್ಟರ್ ಆಗಿ ಎಂಟ್ರಿ ಕೊಡ್ತಾರೆ. ಬೆಳ್ಳಿ ಮೋಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ ಪುಟ್ಟಣ್ಣ ಕಣಗಲ್ ಅವರು ಮಲಯಾಳಂ, ತಮಿಳ್, ತೆಲುಗು ಅಂತ 2 ವರ್ಷ ಬೇರೆ ಭಾಷೆ ಚಿತ್ರಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಅದು ಮಾತ್ರ ಅಲ್ಲ, ಡಿಮ್ಯಾಂಡಬಲ್ ಡೈರೆಕ್ಟರ್ ಆಗಿರ್ತಾರೆ. ಈ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಹಿಟ್ ಸಿನಿಮಾಗಳನ್ನ ಕೊಟ್ಟು ಕನ್ನಡದ ಸೂಪರ್ ಸ್ಟಾರ್ ಆಗಿರ್ತಾರೆ. ಪುಟ್ಟಣ್ಣ ಕಣಗಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇಟ್ಕೊಂಡು ಮೊದಲನೇ ಡೈರೆಕ್ಟ್ ಮಾಡಿರೋ ಸಿನಿಮಾ 1969 ಅಲ್ಲಿ ರಿಲೀಸ್ ಆಗಿರೋ ಮಲ್ಲಮ್ಮನ ಪವಾಡ ಅನ್ನೋ ಸಿನಿಮಾ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಲ್ ಅವರು ಕಾಂಬೋ ನಲ್ಲಿ ಬಂದಿರೋ 2ನೇ ಸಿನಿಮಾ 1970 ನಲ್ಲಿ ರಿಲೀಸ್ ಆಗಿರೋ ಕರುಳಿನ ಕರೆ ಅನ್ನೋ ಸಿನಿಮಾ. ಪುಟ್ಟಣ್ಣ ಕಣಗಲ್ ಅವ್ರ ಸ್ವಭಾವ ಡಾಮಿನೇಟಿಂಗ್ ಆಗಿರುತ್ತೆ. ಈ 2 ಸಿನಿಮಾನಲ್ಲಿ ಕೆಲಸ ಮಾಡುವಾಗ ಅವ್ರ ರಿಲೇಶನ್ಶಿಪ್ ಅಷ್ಟು ಸ್ಮೂತ್ ಆಗಿರಲ್ಲ. ಮಲ್ಲಮ್ಮನ ಪವಾಡ ಮತ್ತು ಕರುಳಿನ ಈ 2 ಸಿನಿಮಾನು ಒಳ್ಳೆ ಸಿನಿಮಾ ಆಗಿರುತ್ತೆ. ಆದ್ರೆ ಬೆಳ್ಳಿ ಮೋಡ ಮತ್ತು ಗೆಜ್ಜೆ ಪೂಜೆ ಈ 2 ಸಿನಿಮಾ ಆಡಿಯನ್ಸ್ ರೆಸ್ಪಾನ್ಸ್ ಇರಬಹುದು, ಕಲೆಕ್ಷನ್ ಇರಬಹುದು ಮತ್ತು ಅವಾರ್ಡ್ಸ್ ಇರಬಹುದು, ಇದೆಲ್ಲಾನು ಹೆಚ್ಚಾಗಿ ಕೊಟ್ಟಿರುವಂತ ಸಿನಿಮಾ ಆಗಿರುತ್ತೆ. 1971 ನಲ್ಲಿ ಪುಟ್ಟಣ್ಣ ಕಣಗಲ್ ಅವರು 3 ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾರೆ. ಕಲ್ಪನಾ ಅವರು ಮತ್ತು ಗಂಗಾಧರ್ ಅವ್ರನ್ನ ಇಟ್ಕೊಂಡು ಶರಪಂಜರ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ನಂತರ ತಮಿಳಲ್ಲಿ ಜಮ್ನಿ ಗಣೇಶನ್ ಅವ್ರನ್ನ ಇಟ್ಕೊಂಡು ಸುಡರುಂ ಸೂರಾವಲಿಯಂ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಸಾಕ್ಷಾತ್ಕಾರ ಅನ್ನೋ ಒಂದು ಸಿನಿಮಾನ ಮಾಡಿರ್ತಾರೆ. ಸಾಕ್ಷಾತ್ಕಾರ ಶೂಟಿಂಗ್ ಟೈಮ್ ಅಲ್ಲಿ ಪುಟ್ಟಣ್ಣ ಕಣಗಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಡೆಸ್ಕೊಳ್ಳೋ ವಿಧ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಅಣ್ಣ ಅವ್ರ ಸ್ವಭಾವ ಎಲ್ರಿಗೂ ಗೊತ್ತು, ಸಾಫ್ಟ್ ಪರ್ಸನ್. ಪುಟ್ಟಣ್ಣ ಕಣಗಲ್ ಅವ್ರಿಗೆ ಏನ್ ಬೇಕು ಅಂತ ಅಣ್ಣ ಅವ್ರ ಹತ್ರ ಹೇಳ್ತಾ ಇಲ್ಲ, ಟೇಕ್ಸ್ ಮಾತ್ರ ತಗೊಂತಾನೆ ಇದ್ದಾರೆ, ಯಾವ್ದನ್ನು ಓಕೆ ಮಾಡ್ತಾ ಇಲ್ಲ. ಆ ಒಂದು ವಿಷಯದಿಂದ ಅಣ್ಣ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಅದು ಮಾತ್ರ ಅಲ್ಲ, ಸಾಕ್ಷಾತ್ಕಾರ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾನೂ ಆಗಿರಲ್ಲ. ಇವರಿಬ್ಬರು ಕೆಲಸ ಮಾಡೋ ಕೊನೆಯ ಸಿನಿಮಾ ಆಗಿರುತ್ತೆ. ಡೈರೆಕ್ಟರ್ ಭೀಮ್ ಸಿಂಗ್ ಅವರು ತಮಿಳಲ್ಲಿ ದೊಡ್ಡ ಡೈರೆಕ್ಟರ್ ಆಗಿರ್ತಾರೆ. ಸುಮಾರು ಶಿವಾಜಿ ಗಣೇಶನ್ ಸಿನಿಮಾನ ಡೈರೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ದೊಡ್ಡ ಪ್ರೊಡಕ್ಷನ್ ಕಂಪನಿ ಅವರು ಭೀಮ್ ಸಿಂಗ್ ಅವ್ರನ್ನ ಹೋಗಿ MG ರಾಮಚಂದ್ರನ್ ಅವರಿಗೆ ಸಿನಿಮಾ ಮಾಡಕ್ಕೆ ಅಪ್ರೋಚ್ ಮಾಡ್ತಾರೆ. ಭೀಮ್ ಸಿಂಗ್ ಅವರು ಅದನ್ನ ನಿರಾಕರಿಸ್ತಾರೆ. ಕಾರಣ ಸದ್ಯಕ್ಕೆ ನನ್ನ ಹತ್ರ ಡೇಟ್ಸ್ ಇಲ್ಲ, ಶಿವಾಜಿ ಗಣೇಶನ್ ಅವ್ರ ಸಿನಿಮಾಗಳ ಜೊತೆ ಒಂದಷ್ಟು ತೆಲುಗು ಸಿನಿಮಾಗಳನ್ನ ಒಪ್ಕೊಂಡಿದೀನಿ, ಅದನ್ನ ಮುಗಿಸ್ಕೊಬೇಕಾದ್ರೆ ನೋಡೋಣ ಅಂತಾರೆ. ಈ ವಿಷಯ MGR ಅವ್ರಿಗೆ ಗೊತ್ತಾಗುತ್ತೆ. MGR ಅವರು ಅವ್ರ ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರ್ಸ್ ಹತ್ರ ಭೀಮ್ ಸಿಂಗ್ ನ ಹೋಗಿ ಯಾರು ಅಪ್ರೋಚ್ ಮಾಡಬೇಡಿ, ಅವ್ರ ಜೊತೆ ಕೆಲಸ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತಾರೆ. ಕೊನೆವರೆಗೂ ಅವ್ರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾನೂ ಆಗಿಲ್ಲ. ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಅವರು ಮತ್ತು ಚಿರಂಜೀವಿ ಅವರು ಇವರಿಬ್ಬರು ಸೇರ್ಕೊಂಡು 1995-96 ಅಲ್ಲಿ ಒಂದು ಸಿನಿಮಾ ಅನೌನ್ಸ್ ಮಾಡ್ತಾರೆ. ವಿನಾಲಾನಿ ಉಂದಿ ಅನ್ನೋ ಸಿನಿಮಾ ಅನೌನ್ಸ್ ಆಯ್ತು, ಫೋಟೋ ಶೂಟ್ ಆಯ್ತು. ಶೂಟಿಂಗ್ ಡೇಟ್ ಅನೌನ್ಸ್ ಮಾಡದೆ ದಿನಗಳನ್ನ ಕಳ್ಕೊಂಡು ಹೋಗ್ತಾರೆ. ಒಂದು ಪಾಯಿಂಟ್ ನಂತರ ಚಿರಂಜೀವಿ ಅವ್ರ ಫೋನ್ ಕಾಲ್ ಗೆ ರೆಸ್ಪಾನ್ಸ್ ಮಾಡಲ್ಲ. ಆ ಪ್ರಾಜೆಕ್ಟ್ ಡ್ರಾಪ್ ಆಗುತ್ತೆ. ಅಲ್ಲಿಗೆ ಚಿರಂಜೀವಿ ಅವರು ರಾಮ್ ಗೋಪಾಲ್ ವರ್ಮಾ ಹತ್ರ ಕೆಲಸನೇ ಮಾಡಬಾರದು ಅಂತ ಡಿಸೈಡ್ ಮಾಡ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೇಶ್ ಅವರು ಇವರಿಬ್ಬರು ಸೇರ್ಕೊಂಡು ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ದ್ವಾರಕೇಶ್ ಅವರು ಡೈರೆಕ್ಟರ್ ಆಗಿ ಎಮರ್ಜ್ ಆಗಿದ್ದು ವಿಷ್ಣುವರ್ಧನ್ ಅವರ ನೀ ಬರದ ಕಾದಂಬರಿ ಸಿನಿಮಾದ ಮೂಲಕ. ದ್ವಾರಕೇಶ್ ಅವರ ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ ಕೆರಿಯರ್ ಅಲ್ಲಿ ವಿಷ್ಣುವರ್ಧನ್ ಅವರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತಾರೆ. ಅದು ಮಾತ್ರ ಅಲ್ಲ, ಇವರಲ್ಲಿ ಆವಾಗ ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ತಾ ಇತ್ತು. ಇಬ್ರು ಜಗಳಾಡಿ ಆಮೇಲೆ ಒಂದಾಗ್ತಾ ಇದ್ರು. 1985 ನೀ ತಂದ ಕಾಣಿಕೆ ಸಿನಿಮಾ ನಂತರ ದ್ವಾರಕೇಶ್ ಅವರು ಹಾಡಿರೋ ಮಾತಿನಿಂದ ವಿಷ್ಣುವರ್ಧನ್ ಅವರು ದೂರ ಆಗ್ತಾರೆ. ದ್ವಾರಕೇಶ್ ಅವರು ಸುಮಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಎಲ್ಲಾನು ಕಳ್ಕೊಂತಾರೆ. ಅದೇ ತರ ಅವರು ಡೈರೆಕ್ಟ್ ಮಾಡಿರೋ ಎಲ್ಲಾ ಸಿನಿಮಾನು ಫ್ಲಾಪ್ ಆಗುತ್ತೆ. ಫೈನಲಿ ವಿಷ್ಣುವರ್ಧನ್ ಅವ್ರ ಜೊತೆ ಮಾತುಕತೆ ನಡೆಯುತ್ತೆ. ವಿಷ್ಣುವರ್ಧನ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಇಬ್ರು ಮತ್ತೆ ಸೇರ್ತಾರೆ. ಆ ತರ ಸೇರಿ ಮಾಡಿರುವಂತ ಸಿನಿಮಾನೇ ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾ. ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ನಂತರ ವಿಷ್ಣು ಸರ್ ಮತ್ತು ದ್ವಾರಕೇಶ್ ಅವರು ಮಾಡಿರೋ ಸಿನಿಮಾ ಕಿಲ್ಲಾಡಿಗಳು ಅನ್ನೋ ಸಿನಿಮಾ. ಈ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಮತ್ತೆ ಇಬ್ಬರಿಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಮಾತು ಬೆಳೀತಾ ದ್ವಾರಕೇಶ್ ಅವರು ಅಲ್ಲಿ ಕೆಲವು ಸ್ಟ್ರಾಂಗ್ ಪದಗಳನ್ನ ಉಪಯೋಗಿಸ್ತಾರೆ. ನಿನ್ನಿಂದ ನಾನಲ್ಲ, ನನ್ನಿಂದನೇ ನೀನು ಅನ್ನೋ ಕೆಲವು ಪದಗಳನ್ನ ಉಪಯೋಗಿಸಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಆ ಸಿನಿಮಾನೇ ದ್ವಾರಕೇಶ್ ಅವರ ಡೈರೆಕ್ಷನ್ ಅಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಕೊನೆಯ ಸಿನಿಮಾ ಆಗುತ್ತೆ. ಕೆ ಬಾಲಚಂದ್ರ ಅವರ ಕವಿತಾಲಯ ಪ್ರೊಡಕ್ಷನ್ ಗೆ ರಜನಿಕಾಂತ್ ಅವರು ಕಾಲ್ ಶೀಟ್ ಕೊಟ್ಟಿರ್ತಾರೆ. ಆ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಬಾಲಚಂದ್ರ ಅವರ ಅಸಿಸ್ಟೆಂಟ್ ಆದ
ವಸಂತ್ ಅವ್ರನ್ನ ಬುಕ್ ಮಾಡ್ತಾರೆ. ವಸಂತ್ ಅವರು ಆಲ್ರೆಡಿ 1990 ನಲ್ಲಿ ಕೇಳಡಿ ಕಣ್ಮಣಿ ಅನ್ನೋ ಒಂದು ಸೂಪರ್ ಹಿಟ್ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಸೊ ವಸಂತ್ ಅವ್ರನ್ನ ಬುಕ್ ಮಾಡಿ ಸ್ಕ್ರಿಪ್ಟ್ ಕೆಲಸಗಳು ನಡೀತಾ ಇರುತ್ತೆ. ಆ ಸಿನಿಮಾದ ಹೆಸರೇ ಅಣ್ಣಾಮಲೈ ಅನ್ನೋ ಸಿನಿಮಾ. ಅಣ್ಣಾಮಲೈ ಸಿನಿಮಾ ಸ್ಕ್ರಿಪ್ಟ್ ಕೆಲಸಗಳು ನಡೀತಾ ಇರುವಾಗ ರಜನಿಕಾಂತ್ ಅವರ ಕೆಲವು ಬಿಲ್ಡಪ್ ಶಾಟ್ಸ್ ಗಳನ್ನೆಲ್ಲ ವಸಂತ್ ಅವರು ಬೇಡ ಅಂತ ಹೇಳಿದಾರೆ. ಅದು ಮಾತ್ರ ಅಲ್ಲ, ಮಾತಿಗೂ ರಜನಿಕಾಂತ್ ಅಷ್ಟು ಸಾಕು, ರಜನಿಕಾಂತ್ ಇಷ್ಟು ಸಾಕು ಅಂತ ಆ ಸೀನ್ ಡ್ಯೂರೇಷನ್ ನ ಕಟ್ ಮಾಡ್ಕೊಂಡ್ ಬರ್ತಾರೆ. ಇದು ರಜನಿಕಾಂತ್ ಅವ್ರ ಕಿವಿಗೆ ಬೀಳುತ್ತೆ. ರಜನಿಕಾಂತ್ ಅವರು ಇಮಿಡಿಯೇಟ್ ಆಗಿ ಬಾಲಚಂದರ್ ಅವ್ರಿಗೆ ಫೋನ್ ಮಾಡಿ ನನ್ ಸಿನಿಮಾನ ವಸಂತ್ ಅವರು ಡೈರೆಕ್ಟ್ ಮಾಡೋದು ಬೇಡ, ಬೇರೆ ಯಾರನ್ನಾದ್ರು ಬುಕ್ ಮಾಡಿ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಕೆ ಬಾಲಚಂದರ್ ಅವರ ಇನ್ನೊಬ್ಬ ಅಸಿಸ್ಟೆಂಟ್ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಅವ್ರ ಹೆಸರೇ ಸುರೇಶ್ ಕೃಷ್ಣ ಅನ್ನೋ ಹೆಸರು. ನಂತರ ಸುರೇಶ್ ಕೃಷ್ಣನ ಬುಕ್ ಮಾಡಿ ಅಣ್ಣಾಮಲೈ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಅಲ್ಲಿಗೆ ರಜನಿಕಾಂತ್ ಅವರು ವಸಂತ್ ಅವ್ರ ಜೊತೆ ಕೆಲಸ ಮಾಡಬಾರದು ಅಂತ ನಿರ್ಧಾರ ಮಾಡ್ತಾರೆ. ಡಾಕ್ಟರ್ ರಾಜಶೇಖರ್ ಅವರು ಮತ್ತು ರವಿರಾಜ ಪಿನಿಶೆಟ್ಟಿ ಅವರು ಇವರಿಬ್ಬರು ಸೇರ್ಕೊಂಡು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಅದರಲ್ಲೂ ರವಿರಾಜ ಪಿನಿಶೆಟ್ಟಿ ಅವರು ಯಮುಡಿಕಿ ಮಗುಡು, ಪ್ರತಿಬಂಧ್, ರಾಜ ವಿಕ್ರಮ, ಕೊಂಡಪಳ್ಳಿ ರಾಜ, ಪೆದ್ದರಾಯುಡು ಅಂತ ಸಿಲ್ವರ್ ಜೂಬ್ಲಿ ಸಿನಿಮಾ ಕೊಟ್ಟಿರೋ ಡೈರೆಕ್ಟರ್. 2000 ಅಲ್ಲಿ ರಾಜಶೇಖರ್ ಅವರು ಆಕ್ಟ್ ಮಾಡೋ ಮಾ ಅಣ್ಣಯ್ಯ ಸಿನಿಮಾಗೆ ರವಿರಾಜ ಪಿನಿಶೆಟ್ಟಿ ಅವ್ರನ್ನ ಡೈರೆಕ್ಟ್ ಮಾಡಕ್ಕೆ ಬುಕ್ ಮಾಡ್ತಾರೆ. ನಂತರ ರಾಜಶೇಖರ್ ಅವರು ಆ ಪ್ರೊಡ್ಯೂಸರ್ ಹೇಳಿ ರವಿರಾಜ ಅವ್ರನ್ನ ತೆಗೆದಾಕಿ ಅವ್ರು ಗೊತ್ತಿರೋ ಡೈರೆಕ್ಟರ್ ನ ಬುಕ್ ಮಾಡಕ್ ಹೇಳ್ತಾರೆ. ಇದು ಡೈರೆಕ್ಟರ್ ರವಿರಾಜ ಪಿನಿಶೆಟ್ಟಿ ಅವರಿಗೆ ಗೊತ್ತಾಗುತ್ತೆ. ಅವರು ಡೈರೆಕ್ಟರ್ ಅಸೋಸಿಯೇಷನ್ ಗೆ ಒಂದು ಲೆಟರ್ ಕೊಡ್ತಾರೆ. ಈ ತರ ನನ್ನ ಬುಕ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡ್ತಾ ಇದಾರೆ, ಇದರಿಂದ ನನ್ನ ಸಿನಿಮಾ ಜೀವನಕ್ಕೆ ತೊಂದರೆ ಆಗುತ್ತೆ. ಅದು ಮಾತ್ರ ಅಲ್ಲ, ಇಷ್ಟು ವರ್ಷ ನಾನು ತೆಲುಗು ಇಂಡಸ್ಟ್ರಿನಲ್ಲಿ ಇದ್ದೀನಿ, ಸುಮಾರು ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ಕಡೆನೂ ನನ್ನ ಕೆಲಸದ ಬಗ್ಗೆ ಆಗ್ಲಿ ಅಥವಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಯಾವ ಕಾಂಟ್ರವರ್ಸಿನೂ ಬಂದಿಲ್ಲ. ಇವಾಗ ಇವರು ಬುಕ್ ಮಾಡ್ಬಿಟ್ಟು ನಂತರ ನನ್ನ ಡ್ರಾಪ್ ಮಾಡ್ಬಿಟ್ರೆ ನನ್ನ ಸಿನಿಮಾ ಕೆರಿಯರ್ ಅಲ್ಲಿ ಬ್ಲಾಕ್ ಮಾರ್ಕ್ ಆಗ್ಬಿಡುತ್ತೆ. ಅದು ಮಾತ್ರ ಅಲ್ಲ, ತಪ್ಪೇ ಮಾಡದೇ ಇರೋ ನಾನು ಈ ತರ ಒಂದು ಬ್ಲೇಮ್ ನ ಯಾಕೆ ತಗೊಬೇಕು ಅಂತ ಫಿಲಂ ಚೇಂಬರ್ ಇಡ್ತಾರೆ. ಫಿಲಂ ಚೇಂಬರ್ ನ ನಟ ರಾಜಶೇಖರ್ ಅವ್ರನ್ನ ಮತ್ತು ಆ ಸಿನಿಮಾದ ಪ್ರೊಡ್ಯೂಸರ್ ಬೆಲ್ಲಂಕೊಂಡ ಸುರೇಶ್ ಮತ್ತು ತಂಡನ ಕರೆದು ಅಡ್ವೈಸ್ ಮಾಡಿ ಆ ಸಿನಿಮಾಗೆ ರವಿರಾಜ ಪಿನಿಶೆಟ್ಟಿ ಅವರೇ ಡೈರೆಕ್ಟ್ ಮಾಡೋ ತರ ಮಾಡ್ತಾರೆ. ಡಾಕ್ಟರ್ ರವಿಚಂದ್ರನ್ ಅವರು ಮತ್ತು ಡಿ ರಾಜೇಂದ್ರ ಬಾಬು ಅವರು ಇವರಿಬ್ಬರು ಕಾಂಬಿನೇಷನ್ ಅಲ್ಲಿ ಸುಮಾರು ಸಕ್ಸಸ್ಫುಲ್ ಸಿನಿಮಾಗಳು ಬಂದಿದೆ. ಸ್ವಾಭಿಮಾನ, ನಾನು ನನ್ನ ಹೆಂಡತಿ, ಅಸಂಭವ ಸಿನಿಮಾ ನಂತರ ರವಿಚಂದ್ರನ್ ಅವರು ಪ್ರೇಮಲೋಕ, ರಣಧೀರ ಅನ್ನೋ ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾರೆ. ಈ ಕಡೆ ಡಿ ರಾಜೇಂದ್ರ ಬಾಬು ಅವರು ಒಲವಿನ ಉಡುಗೊರೆ, ಯಾರ್ ಕರ್ಕೆ ದೇಕೋ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿ 1989 ಅಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿರೋ ಯುಗ ಪುರುಷ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಇದಕ್ ಮುಂಚೆ ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿದ್ದು ಆಕ್ಟರ್ ರವಿಚಂದ್ರನ್ ಅವ್ರನ್ನ. ಆದ್ರೆ ಇವಾಗ ಅವರು ಡೈರೆಕ್ಟ್ ಮಾಡ್ತಾ ಇರೋದು ಆಕ್ಟರ್ ಕಮ್ ಡೈರೆಕ್ಟರ್ ರವಿಚಂದ್ರನ್ ಅವ್ರನ್ನ. ಆ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಇಬ್ಬರಿಗೂ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ನಂತರ ರವಿಚಂದ್ರನ್ ಅವರು ಮತ್ತು ಡಿ ರಾಜೇಂದ್ರ ಬಾಬು ಅವರು 1991 ರಾಮಾಚಾರಿ ಸಿನಿಮಾನಲ್ಲಿ ಸೇರ್ತಾರೆ. ರಾಮಾಚಾರಿ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲೂ ಅದೇ ಪ್ರಾಬ್ಲಮ್ ಆಗುತ್ತೆ. ಇಬ್ರು ಸೇರಿ ಮತ್ತೆ ಸಿನಿಮಾನೇ ಮಾಡಬಾರ್ದು ಅಂತ ಅನ್ಕೊಂಡಿದ್ರು. ಮಾರ್ಕೆಟ್ ಅಲ್ಲಿ ಇವರಿಬ್ಬರು ಕಾಂಬಿನೇಷನ್ ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಆತರ ಅವ್ರು ಮಾಡಿರೋ ಸಿನಿಮಾನೇ ಶ್ರೀರಾಮಚಂದ್ರ, ಅಣ್ಣಯ್ಯ ಅನ್ನೋ ಸಿನಿಮಾಗಳು. ಸ್ಕ್ರಿಪ್ಟ್ ಅಲ್ಲಿ ರವಿಚಂದ್ರನ್ ಅವರ ಇನ್ವಾಲ್ವ್ಮೆಂಟ್ ಡಿ ರಾಜೇಂದ್ರ ಬಾಬು ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದ್ರೆ ಆ ಸಿನಿಮಾಗಳೆಲ್ಲ ಸಕ್ಸಸ್ ಆಗಿರಕ್ಕೆ ರವಿಚಂದ್ರನ್ ಅವರ ಇನ್ವಾಲ್ವ್ಮೆಂಟ್ ತುಂಬಾ ಮುಖ್ಯವಾದ ಕಾರಣವಾಗಿರುತ್ತೆ. ಹೇಳಬೇಕಂದ್ರೆ ರಾಮಾಚಾರಿ, ಅಣ್ಣಯ್ಯ, ಶ್ರೀರಾಮಚಂದ್ರ ಈ ಸಿನಿಮಾಗಳಲ್ಲಿ ಸೀನ್ ಕಂಪೋಸಿಷನ್ ಮತ್ತು ಶಾರ್ಟ್ ಡಿವೈಡ್ ಮಾಡಿರೋದು ರವಿಚಂದ್ರನ್ ಸ್ಟೈಲ್ ಅಲ್ಲಿ ಇರುತ್ತೆ. ಒಂದು ವರ್ಷ ಗ್ಯಾಪ್ ಅಲ್ಲಿ ಸಿನಿಮಾ ಮಾಡೋರು ಹತ್ತತ್ರ 5 ವರ್ಷ ನಂತರ ಇಬ್ರು ಮತ್ತೆ ಸೇರ್ತಾರೆ. ಅವ್ರನ್ನ ಸೇರಿಸಿದ್ದು ರಾಕ್ಲೈನ್ ವೆಂಕಟೇಶ್ ಅವರು. ಆ ಸಿನಿಮಾನೇ ಯಾರೇ ನೀನು ಚೆಲುವೆ ಅನ್ನೋ ಸಿನಿಮಾ. ಸ್ನೇಹಿತರಾಗಿ ಸಿನಿಮಾ ಮಾಡ್ತಾ ಇರೋ ಡಿ ರಾಜೇಂದ್ರ ಬಾಬು ಅವರು ಮತ್ತು ರವಿಚಂದ್ರನ್ ಅವರು ಅವರವರ ಕಾನ್ಫ್ಲಿಕ್ಟ್ ಇಂದ ಬರೀ ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ತಾರೆ. ಕಮಲ್ ಹಾಸನ್ ಅವರು ಮನ್ಮದ ನಂಬು ಅನ್ನೋ ಸಿನಿಮಾ ನಂತರ ಅವರೇ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾಗೆ ಡೈರೆಕ್ಟರ್ ಆಗಿ ಕಾದಲ್ ಕೊಂಡೇನ್, 7G ರೈನ್ಬೋ ಕಾಲನಿ, ಯಾರಡಿ ನೀ ಮೋಹಿನಿ ಅನ್ನೋ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಿರೋ ಸೆಲ್ವ ರಾಘವನ್ ಅವ್ರನ್ನ ಅವ್ರ ಸಿನಿಮಾಗೆ ಡೈರೆಕ್ಟರ್ ಆಗಿ ಬುಕ್ ಮಾಡ್ತಾರೆ. ಕಮಲ್ ಹಾಸನ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಸೆಟ್ ಅಲ್ಲಿ ತುಂಬಾನೇ ಫಾಸ್ಟ್ ಆಗಿರ್ತಾರೆ. ಅದು ಮಾತ್ರ ಅಲ್ಲ, ಒಂದು ಸೀನ್ಗೆ ಏನೆಲ್ಲ ಬೇಕೋ ಅದೆಲ್ಲ ಮುಂಚೆನೆ ತಯಾರಿಯಾಗಿ ಇಟ್ಕೊಬೇಕು. ಸುಮ್ನೆ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ಕ್ಯಾರೆಕ್ಟರ್ ಕಮಲ್ ಹಾಸನ್ ಅವ್ರದ್ದು. ಆದ್ರೆ ಸೆಲ್ವ ರಾಘವನ್ ಅವರು ಟೋಟಲಿ ಡಿಫರೆಂಟ್ ಆಗಿರ್ತಾರ. ಟೈಮ್ ಬಗ್ಗೆ ಕೇರ್ ಮಾಡ್ತಾ ಇರಲಿಲ್ಲ. ಸೆಟ್ ಬಂದ್ಮೇಲೆ ಎಲ್ಲ ಹುಡುಕೋರು. ಈ ತರ ಸ್ಟೈಲ್ ಆಫ್ ವರ್ಕಿಂಗ್ ಕಮಲ್ ಹಾಸನ್ ಅವ್ರಿಗೆ ಇಷ್ಟ ಆಗಿಲ್ಲ. ಸೆಲ್ವ ರಾಘವನ್ ಅವ್ರನ್ನ ಕಳಿಸ್ಬಿಡ್ತಾರೆ. ನಂತರ ಆ ಸಿನಿಮಾನ ಅವರೇ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾನೇ 2013 ಅಲ್ಲಿ ರಿಲೀಸ್ ಆಗಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ವಿಶ್ವರೂಪಂ ಅನ್ನೋ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸಿದ್ದಿಲಿಂಗಯ್ಯ ಅವರು ಇವರಿಬ್ಬರು ಸೇರ್ಕೊಂಡು ಮೇಯರ್ ಮುತ್ತಣ್ಣ, ಬಾಲು ಬೆಳಗಿತು, ನಮ್ಮ ಸಂಸಾರ, ತಾಯಿ ದೇವರು, ನ್ಯಾಯವೇ ದೇವರು ಅನ್ನೋ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟರು. 1972 ನಲ್ಲಿ ರಿಲೀಸ್ ಆಗಿರೋ ಬಂಗಾರದ ಮನುಷ್ಯ ಅನ್ನೋ ಸಿನಿಮಾ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲೇ ಒಂದು ಮೈಲುಗಲ್ಲಿನ ಸಿನಿಮಾ ಆಗುತ್ತೆ. ಪ್ರೆಸ್ ಅವರೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಆಕ್ಟಿಂಗ್ ಬಗ್ಗೆ ಬರೀತಾರೆ. ಸಿನಿಮಾ ಸಕ್ಸಸ್ ಕಾರಣ ರಾಜ್ಕುಮಾರ್ ಅವರೇ ಅಂತಾನೂ ಬರೀತಾರೆ. ಆ ಸಿನಿಮಾದ ಡೈರೆಕ್ಟರ್ ಸಿದ್ದಿಲಿಂಗಯ್ಯ ಅವ್ರನ್ನ ಎಲ್ಲೂ ಮೆನ್ಷನ್ ಮಾಡಿರಲ್ಲ. ಆ ಒಂದು ವಿಷಯ ಸಿದ್ದಿಲಿಂಗಯ್ಯ ಅವ್ರಿಗೆ ತುಂಬಾ ನೋವಾಗುತ್ತೆ. ಅದು ಮಾತ್ರ ಅಲ್ಲ, ಪ್ರೆಸ್ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಿನಿಮಾ ಸಕ್ಸಸ್ ಅನ್ನೋದು ಒಬ್ಬರಲ್ಲಿ ಆಗೋದಲ್ಲ, ಸುಮಾರು ಕೈಗಳು ಒಂದು ಸಕ್ಸಸ್ ಗೆ ಕಾರಣವಾಗಿರುತ್ತೆ ಅಂತ ಹೇಳ್ತಾರೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ದೂರದ ಬೆಟ್ಟ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಇಬ್ಬರಿಗೂ ಭಿನ್ನಾಭಿಪ್ರಾಯ ಬಂದಿರುತ್ತೆ. ಜೊತೆಗೆ ಆ ಸಿನಿಮಾ ಆ ವರ್ಷದಲ್ಲಿ ಫ್ಲಾಪ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಅವರಿಬ್ರು ಕೆಲಸ ಮಾಡೋ ಕೊನೆಯ ಸಿನಿಮಾನೂ ಆಗಿರುತ್ತೆ. ವಿಜಯ್ ಅವ್ರ ಸಿನಿಮಾ ಕೆರಿಯರ್ ಅಲ್ಲಿ ತುಂಬಾ ಮುಖ್ಯವಾದ ಸಿನಿಮಾ ಅಂದ್ರೆ ಅದು ವಿಕ್ರಮನ್ ಅವರು ಡೈರೆಕ್ಟ್ ಮಾಡಿರೋ ಪೂವೆ ಉಣಕ್ಕಾಗ ಅನ್ನೋ ಸಿನಿಮಾ. ಈ ಸಿನಿಮಾ ನಂತರನೇ ವಿಜಯ್ ಅವರು ತಮಿಳ್ ಸೂಪರ್ ಸ್ಟಾರ್ ಆಗ್ತಾರೆ. ಮತ್ತೆ ವಿಕ್ರಮನ್ ಅವರು ಸೂರ್ಯವಂಶಂ, ಉನ್ನಡಿತಲೇನೆ ಕೊಡುತ್ತೇನ್, ವಾನ
ತೈಪೋಲ್ ಅನ್ನೋ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ವಿಜಯ್ ಅವ್ರನ್ನ ಇನ್ನೊಂದು ಸಿನಿಮಾಗೆ ಕಾಸ್ಟಿಂಗ್ ಮಾಡ್ತಾರ. ಆ ಸಿನಿಮಾದ ಹೆಸರು ಉಣ್ಣೈ ನಿನೈತ್ ಅನ್ನೋ ಸಿನಿಮಾ. 6-7 ದಿನ ಶೂಟಿಂಗ್ ನಂತರ ವಿಜಯ್ ಅವರು ವಿಕ್ರಮನ್ ಅವರ ಹತ್ರ, ನೀವು ಬರೀ ನನ್ ಪೋರ್ಷನ್ ಮಾತ್ರ ಹೇಳಿದಿರಿ, ನನಗೆ ಈ ಸಿನಿಮಾದ ಕತೆ ಏನು ಅಂತ ಗೊತ್ತಾಗಬೇಕು, ಪೂರ್ತಿ ಕತೆ ಹೇಳಿ ಅಂತ ವಿಕ್ರಮನ್ ಅವ್ರನ್ನ ವಿಜಯ್ ಅವ್ರು ಕೇಳ್ತಾರೆ. ವಿಕ್ರಮನ್ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ. ಅದು ಮಾತ್ರ ಅಲ್ಲ, ಶೂಟಿಂಗ್ ಸ್ಟಾರ್ಟ್ ಆಗೋ ಮುಂಚೆ ನಿಮ್ಗೆ ಏನೆಲ್ಲ ಬೇಕೋ ಕೇಳಬೇಕಾಗಿತ್ತು. ಈಗ 10 ದಿನ ಶೂಟಿಂಗ್ ನಂತರ ನನಗೆ ಕತೆ ಹೇಳಿ ಅಂದ್ರೆ ಏನರ್ಥ? ಅದು ಮಾತ್ರ ಅಲ್ಲ, ನನ್ ಸ್ಟೈಲ್ ಆಫ್ ವರ್ಕಿಂಗ್ ಇದೆ, ವಿಜಯಕಾಂತ್ ಅವ್ರನ್ನ, ಕಾರ್ತಿಕ್ ಅವ್ರನ್ನ, ಶರತ್ ಕುಮಾರ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿದೀನಿ. ಸೆಟ್ ಅಲ್ಲಿ ನಾನು ಯಾರು ಕತೆ ಹೇಳಲ್ಲ, ಇಷ್ಟ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಅವರಿಬ್ಬರಿಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಸೆಟ್ ಇಂದಾನೆ ವಿಜಯ್ ಅವರು ಹೋಗ್ಬಿಡ್ತಾರೆ. ನಂತರ ಸೂರ್ಯ ಅವ್ರನ್ನ ಇಟ್ಕೊಂಡು ಆ ಸಿನಿಮಾನ ಕಂಪ್ಲೀಟ್ ಮಾಡ್ತಾರೆ. ದ್ವಾರಕೇಶ್ ಅವರು ಮತ್ತು ಶಂಕರ್ ನಾಗ್ ಅವರು ಪ್ರೀತಿ ಮಾಡು, ತಮಾಷೆ ನೋಡು ಮತ್ತು ನ್ಯಾಯ ಎಲ್ಲಿದೆ, ಈ 2 ಸಿನಿಮಾ ನಂತರ ಎಸ್ ಎ ಚಂದ್ರಶೇಖರ್ ಅವ್ರ ಡೈರೆಕ್ಷನ್ ಅಲ್ಲಿ ಶಂಕರ್ ನಾಗ್ ಅವ್ರನ್ನ ಇಟ್ಕೊಂಡು ಇನ್ನೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನೇ 1983 ನಲ್ಲಿ ರಿಲೀಸ್ ಆಗಿರೋ ಗೆದ್ದ ಮಗ ಅನ್ನೋ ಸಿನಿಮಾ. ಆ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲಾರ ಮುಂದೆನೂ ಶಂಕರ್ ನಾಗ್ ಅವ್ರನ್ನ ದ್ವಾರಕೇಶ್ ಅವರು ಬೈದ್ ಬಿಡ್ತಾರೆ. ಶಂಕರ್ ನಾಗ್ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಆ ಸಿನಿಮಾನೇ ದ್ವಾರಕೇಶ್ ಅವ್ರ ಬ್ಯಾನರ್ ಅಲ್ಲಿ ಶಂಕರ್ ನಾಗ್ ಅವ್ರು ಆಕ್ಟ್ ಮಾಡಿರೋ ಕೊನೆಯ ಸಿನಿಮಾನೂ ಆಗುತ್ತೆ. ಸುನಿಲ್ ಕುಮಾರ್ ದೇಸಾಯಿ ಅವ್ರ ಡೈರೆಕ್ಷನ್ ಅಲ್ಲಿ ಪ್ರತ್ಯರ್ಥ ಅನ್ನೋ ಸಿನಿಮಾನಲ್ಲಿ ಸುದೀಪ್ ಅವರು ಆಕ್ಟ್ ಮಾಡಿರ್ತಾರೆ. ಮೇಲೆಯಿಂದ ಜಂಪ್ ಮಾಡೋ ಒಂದು ಶಾಟ್ ಅಲ್ಲಿ ಕೆಳಗ್ ಬಿದ್ದು ತುಂಬಾನೇ ಗಾಯ ಆಗಿರುತ್ತೆ. ಉಸಿರಾಡಕ್ಕೂ ಆಗದೆ ಇರುವಂತ ಒಂದು ಸಂದರ್ಭದಲ್ಲಿ ಇರ್ತಾರೆ ಸುದೀಪ್ ಅವರು. ಅಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಅವರು ನಡ್ಕೊಂಡಿರೋ ವಿಧ ಸುದೀಪ್ ಅವರಿಗೆ ಇಷ್ಟ ಆಗಿಲ್ಲ. ಕಾರಣ ಹ್ಯುಮ್ಯಾನಿಟಿನೇ ಇಲ್ಲದೆ ಕೆಲವು ಪದಗಳನ್ನ ಉಪಯೋಗಿಸ್ತಾರೆ. ನಂತರ ಸುನಿಲ್ ಕುಮಾರ್ ದೇಸಾಯಿ ಡೈರೆಕ್ಷನ್ ಅಲ್ಲಿ ಸ್ಪರ್ಶ ಅನ್ನೋ ಫಿಲಂ ಅಲ್ಲಿ ಆಕ್ಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಎಲ್ಲಾರ ಮುಂದೆನೂ ಸುದೀಪ್ ಅವ್ರನ್ನ ಅವಮಾನ ಮಾಡ್ತಾರೆ. ಮೋಸ್ಟ್ಲಿ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಗೊತ್ತಿಲ್ಲದೆ ಇರಬಹುದು ಸುದೀಪ್ ಅವರು ಇಷ್ಟು ದೊಡ್ಡದಾಗಿ ಬೆಳಿತಾರೆ ಅಂತ. ನಂತರ ದೇಸಾಯಿ ಅವರು ಸುದೀಪ್ ಅವ್ರ ಡೇಟ್ ಗೋಸ್ಕರ ಕಾದಿರೋ ದಿನಗಳು ಇದೆ. ಡೈರೆಕ್ಟರ್ ಬಾಲಾ ಅವರು ಅಜಿತ್ ಅವ್ರನ್ನ ಒಂದು ಸಿನಿಮಾಗೆ ಬುಕ್ ಮಾಡ್ತಾರೆ. ಆ ಸಿನಿಮಾದ ಹೆಸರು ನಾನ್ ಕಡವುಲ್ ಅನ್ನೋ ಸಿನಿಮಾ. ಆ ಸಿನಿಮಾಗೋಸ್ಕರ ಅಜಿತ್ ಅವರು ತುಂಬಾನೇ ಹೋಮ್ವರ್ಕ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಯಾವ ಸಿನಿಮಾನು ಒಪ್ಕೊಂತಾನೂ ಇಲ್ಲ. ಬಾಲಾ ಅವರು ಮತ್ತು ಅಜಿತ್ ಅವರ ಅಗ್ರಿಮೆಂಟ್ ಆ ತರ ಇರುತ್ತೆ. ಬಾಲಾ ಅವರು ಆರಂಭದಲ್ಲಿ ಹೇಳಿರ್ತಾರೆ, 1 ವರ್ಷ ನೀವು ಯಾರಿಗೂ ಡೇಟ್ ಕೊಡಬಾರ್ದು, ಕಾರಣ ಈ ಸಿನಿಮಾದ ಗೆಟಪ್ ಎಲ್ಲೂ ಗೊತ್ತಾಗಬಾರ್ದು. ಅದು ಮಾತ್ರ ಅಲ್ಲ, ನೀವು ಕೂದಲು ಗಡ್ಡಲ ಬಿಟ್ಟು ಅಗೋರಿ ತರ ನ್ಯಾಚುರಲ್ ಆಗಿ ಕಾಣ್ಬೇಕು ಅಂತ ಹೇಳಿರ್ತಾರೆ. ಈ ಸಿನಿಮಾಗೋಸ್ಕರ ಅಜಿತ್ ಅವರು 1 ವರ್ಷ ಕಾಯ್ತಾರೆ, 1.5 ವರ್ಷ ಕಾಯ್ತಾರೆ, 2 ವರ್ಷ ಕಾಯ್ತಾರೆ, 2.5 ವರ್ಷ ಕಾಯ್ತಾರೆ. ನಂತರ ಆ ಸಿನಿಮಾದ ಡೈರೆಕ್ಟರ್ ಬಾಲಾ ಹತ್ರ ಹೋಗಿ 5-6 ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ, 2.5 ವರ್ಷ ಆಗಿದೆ, ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಬಾಲಾ ಅವ್ರನ್ನ ಅಜಿತ್ ಅವ್ರು ಕೇಳ್ತಾರೆ. ಅಲ್ಲಿಗೆ ಬಾಲಾ ಅವ್ರಿಗೆ ಕೋಪ ಬಂದು ಅಜಿತ್ ಅವ್ರಿಗೂ ಬಾಲಾ ಅವ್ರಿಗೂ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ನಡೆಯುತ್ತೆ. ಅಲ್ಲಿಗೆ ಅಜಿತ್ ಅವರು ಆ ಪ್ರಾಜೆಕ್ಟ್ ಇಂದ ಹೊರಗೆ ಬರ್ತಾರೆ. ಬಾಲಾ ಅಜಿತ್ ಅವ್ರ ಸಿನಿಮಾ ಅಂತ್ಯ ಆಗುತ್ತೆ. ನಂತರ ಆ ಪ್ರಾಜೆಕ್ಟ್ ಗೆ ಆರ್ಯ ಅವ್ರನ್ನ ಕಾಸ್ಟಿಂಗ್ ಮಾಡ್ತಾರೆ. ಡೈರೆಕ್ಟರ್ ಎಸ್ ನಾರಾಯಣ್ ಅವರು ದುನಿಯಾ ವಿಜಯ್ ಅವ್ರನ್ನ ಇಟ್ಕೊಂಡು ಚಂಡ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಚಿತ್ರೀಕರಣ ಎಲ್ಲ ಮುಗಿದು ಡಬ್ಬಿಂಗ್ ಟೈಮ್ ಅಲ್ಲಿ ದುನಿಯಾ ವಿಜಯ್ ಅವರು ಬೇರೆ ಒಂದು ಸಿನಿಮಾನಲ್ಲಿ ಬಿಸಿ ಆಗಿರ್ತಾರೆ. ಈ ಕಡೆ ಎಸ್ ನಾರಾಯಣ್ ಅವರು ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ಬಿಟ್ಟಿರ್ತಾರೆ. ಟೈಮ್ ಗೆ ರಿಲೀಸ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ದುನಿಯಾ ವಿಜಯ್ ಪೋರ್ಷನ್ ನ ಬೇರೆ ಒಬ್ಬರ ಕೈನಲ್ಲಿ ಡಬ್ಬಿಂಗ್ ಮಾಡಿಸ್ತಾರೆ. ಆ ಒಂದು ವಿಷಯದಿಂದ ದುನಿಯಾ ವಿಜಯ್ ಅವರು ಮತ್ತು ಎಸ್ ನಾರಾಯಣ್ ಅವ್ರಿಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಗಾಂಧಿನಗರ್ ಅಲ್ಲಿ ಈ ಒಂದು ವಿಷಯದ ಬಗ್ಗೆ ದೊಡ್ಡದಾಗಿ ಚರ್ಚೆನೂ ನಡೆಯುತ್ತೆ. ಇವರಿಬ್ರು ಸೇರಿ ಮತ್ತೆ ಸಿನಿಮಾ ಮಾಡೋದು ಡೌಟ್ ಅಂತಾನೂ ಮಾತಾಡ್ತಾ ಇದ್ರು. 8 ವರ್ಷ ನಂತರ ಎಸ್ ನಾರಾಯಣ್ ಅವರ ಡೈರೆಕ್ಷನ್ ಅಲ್ಲಿ ದುನಿಯಾ ವಿಜಯ್ ಅವರು ದಕ್ಷ ಅನ್ನೋ ಒಂದು ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾರೆ. ದರ್ಶನ್ ಅವರು ಎಪಿ ಅರ್ಜುನ್ ಅವರ ಡೈರೆಕ್ಷನ್ ಅಲ್ಲಿ ಐರಾವತ ಅನ್ನೋ ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. ಆ ಶೂಟಿಂಗ್ ಟೈಮ್ ಅಲ್ಲಿ ದರ್ಶನ್ ಅವ್ರಿಗೂ ಎಪಿ ಅರ್ಜುನ್ ಅವ್ರಿಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಮಾಧ್ಯಮಗಳಲ್ಲಿ ಈ ಒಂದು ವಿಷಯನ ದೊಡ್ಡದಾಗಿ ಪಬ್ಲಿಷ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ದರ್ಶನ್ ಅವರು ಎಪಿ ಅರ್ಜುನ್ ಅವ್ರನ್ನ ಹೊಡೆದು ಬಿಟ್ರು ಅನ್ನೋ ಒಂದು ನ್ಯೂಸ್ ಪಬ್ಲಿಷ್ ಆಗುತ್ತೆ. ಆದ್ರೆ ನಿಜ ಏನಂದ್ರೆ ದರ್ಶನ್ ಅವ್ರಿಗೂ ಎಪಿ ಅರ್ಜುನ್ ಅವ್ರಿಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿದ್ದು ನಿಜ. ಆದ್ರೆ ದರ್ಶನ್ ಅವರು ಟೆಕ್ನಿಷಿಯನ್ ಮೇಲೆ ಕೈ ಮಾಡುವಂತ ವ್ಯಕ್ತಿ ಅಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.